ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 80ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 81ನೇ ಅಧ್ಯಾಯವನ್ನು ಶುರು ಮಾಡೋಣ. ಜೀವನ್ನಿಂದ ವಿಷಯ ತಿಳಿದು ನಾನು ಹೇಳ್ದೆ 5 ತಿಂಗಳಿಗೆ ಸೀಮಂತ ಮಾಡೋಣ ಅಂತ. ಕೇಳಲಿಲ್ಲ. ಈಗ ನೋಡಿ 7 ತಿಂಗಳಿಗೆ ಡೆಲಿವರಿ ಪೇಯ್ನ್ ಬಂದಿದೆ. ಸುಧಾ, ತಾರಾ ಯಾರೂ ಕಾಲ್ ಮಾಡಲಿಲ್ವಲ್ಲ? ನಮ್ಮ ನಕ್ಷು ಈಗಲೂ ಚಿಕ್ಕ ಹುಡುಗಿ ಥರ ನೋಗೆಲ್ಲಿ 10 ರಂಪಾಟ ಮಾಡಿರ್ತಾಳೋ ಪಾಪ. ಅವ್ರಿಗೆ ಇವಳನ್ನು ಸುಧಾರಿಸೋದೇ ಆಗೋಗಿರುತ್ತೆ ಎನ್ನುತ್ತಲೇ ಕಾಟನ್ ಬಟ್ಟೆಗಳನ್ನು ಪೂರ್ಣಿಮಾ ತುಂಬಿಕೊಳ್ಳುತ್ತಾ ಹಾಸ್ಪಿಟಲ್ಗೆ ಹೊರಡಲು ಸಿದ್ಧತೆ ನಡೆಸುತ್ತಿದ್ದರು. ನನಗಂತ ಇದುವರೆಗೂ ಏನೂ ಕೇಳಿಲ್ಲ ದೇವ್ರೆ. ಕೇಳಿರೋದೇನಿದ್ರು ಮಕ್ಕಳಿಗಾಗಿ. ನಕ್ಷು ಸುಖವಾಗಿ ಬೆಳೆದವಳು, ಗಂಡನ ಮನೆಯಲ್ಲೂ ಸುಪ್ಪತ್ತಿಗೆಯಲ್ಲೇ ಇದ್ದವಳು. ಒಂದು ತಲೆನೋವು ಜ್ವರ ಬಂದರೆ ರಾದ್ದಾಂತ ಮಾಡ್ತಿದ್ದವಳು. ಗಂಡನ ಮನೆಯಲ್ಲೂ ಕೂಡ ತಂದೆಯಾಗಿ ಮಗಳಿಗೆ ನೋವಾಗದಂತೆ ಸಾಕಬಹುದು, ಆದರೆ ಹೆಣ್ಣಿನ ಇಂಥ ನೋವುಗಳನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ತಾಯ್ತನ ಹೆಣ್ಣಿಗೆ ಮರುಜನ್ಮ. ರಾತ್ರಿ ಕಂಡ ಕನಸನ್ನು ನೆನೆಸ್ಕೊಂಡ್ರೆ ಎದೆ ಒಡೆದು ಹೋಗುತ್ತೆ. ಮಗಳಿಗೆ ಯಾವುದೇ ತೊಂದರೆ ಆಗದೇ ಇರಲಿ. ಹೆಣ್ಣಿನ ಮರುಜನ್ಮದಲ್ಲಿ ಮತ್ತೊಮ್ಮೆ ನನ್ನ ಮಗಳನ್ನೇ ನನಗೆ ಕೊಡು, ಅಷ್ಟೇ ನಾನು ಬೇಡ್ಕೊಳ್ಳೋದು ನಿನ್ನಿಂದ. ಸಂಜೆ ಪೂಜೆ ಮಾಡುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದ ವಿಶ್ವನಾಥರಿಗೆ ಲೇಟ್ ಆಯಿತು, ಹೊರಡೋಣವಾ? ಪೂರ್ಣಿಮಾ ಅವಸರಿಸಿದರು. ಇದ್ಯಾಕೋ ಈರುಟ್ಟಲ್ಲಿ ಹೋಗ್ತಿದ್ದೀವಿ? ಪೂರ್ಣಿಮಾ ಅನುಮಾನ ವ್ಯಕ್ತಪಡಿಸಿದರು. ಮರ ಬಿದ್ದಿದ್ಯಂತಮ್ಮ, ಸಂಜು ಹೇಳ್ದ ಚುಟುಕಾಗಿ ಉತ್ತರಿಸಿದ ಜೀವನ್. ಆಸ್ಪತ್ರೆ ತಲುಪಿ ಯಾವ ಕಡೆ ಇದ್ದಾರೆ ಎಂದು ರಿಸೆಪ್ಷನಲ್ಲಿ ಕೇಳೋಣ ಎಂದುಕೊಳ್ಳುವಷ್ಟರಲ್ಲಿ ಗೌಡರ ಇಡೀ ಕುಟುಂಬ, ಶರದಿ, ಸತಿ, ಯತಿ, ಸ್ನೇಹ ಮಡುಗಟ್ಟಿದ ದುಃಖದ ಮುಖ ಹೊತ್ತು ನಿಸ್ತೇಜರಾಗಿ ಕುಳಿತಿರುವುದು ಕಾಣಿಸ್ತು. ಏನೋ ಎಡವಟ್ಟಾಗಿದೆ. ಹೆತ್ತ ಕರುಳಿಗೆ ಅರ್ಥವಾಗಿತ್ತು. ಕಣ್ತುಂಬಿಕೊಂಡೇ ನಡುಗುತ್ತಾ ಆಸರೆಗೆ ವಿಶ್ವನಾಥರ ತೋಳಿ ಹಿಡಿದುಕೊಂಡರು ಪೂರ್ಣಿಮಾ. ಇನ್ನೇನು ಬೀಳುವವರಿದ್ದರೂ ಜೀವನ್ ಹಿಡಿದುಕೊಂಡು ಎಲ್ಲರ ಬಳಿಗೆ ಕರೆತಂದು ಕೂರಿಸಿದ. ವಿಶ್ವನಾಥರ ದಂಪತಿಗಳನ್ನು ಕಾಣುತ್ತಲೇ ಗೌಡರ ಕುಟುಂಬದ ದುಃಖ ಹೆಚ್ಚಾಯಿತು. ಎಲ್ಲರೂ ಜೋರಾಗಿ ಅಳಲು ಶುರು ಮಾಡಿದರು. ಸರ್, ನರ್ಸ್ ಬಂದು ನಿಂತಿದ್ದಳು, ಕೈಲಿ ಲೆಟರ್ ಪ್ಯಾಡ್ ಒಂದನ್ನು ಹಿಡಿದು. ಜೊತೆಗೆ ಡ್ಯೂಟಿ ಡಾಕ್ಟರ್ ಹಾಗೂ ನವೀನನ ಸಹೋದ್ಯೋಗಿ ಗೆಳೆಯ ಕುಮಾರ್, ಜೊತೆಗೆ ಡಾಕ್ಟರ್ ರೀನಾ ಕೂಡ ಇದ್ದರು. ದುಃಖವನ್ನು ತಡೆದುಕೊಂಡು ಸತಿ ಹೇಳಿ ಅಂದ. ನೀವು ಸತೀಶ್ ಅಲ್ವಾ, ನವೀನ್ ಫ್ರೆಂಡ್? ನೋಡಿ ಸತೀಶ್, ನಮಗೂ ನೋವಿದೆ, ಆದರೆ ನಾವು ಅಳ್ತಾ ಕೂರೋಕ್ಕಾಗಲ್ವಲ್ಲ, ಮಾಡೋ ಪ್ರಯತ್ನ ಮಾಡಲೇಬೇಕು. ನವೀನ್ಗೆ ಹೆಚ್ಚೇನೂ ಏಟಾಗಿಲ್ಲ. ಸ್ಟೇರಿಂಗಿಗೆ ತಲೆ ಟಚ್ ಆಗಿದ್ರೂ ಲಕಿಲಿ ಸ್ವಲ್ಪ ಏಟ್ ಬಿದ್ದಿದೆ. ಹೀ ಈಸ್ ಫೈನ್. ಸಿಟಿ ಸ್ಕ್ಯಾನ್ ಮಾಡಿ ನೋಡಿದ್ವಿ, ಏನೂ ಒಳಗಡೆ ಏಟಾಗಿಲ್ಲ. 1-2 ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ. ಆದರೆ ಮಿಸ್ಸಸ್ ನವೀನ್ ಮುಂದೆ ಹೇಗೆ ಹೇಳುವುದು ಕುಮಾರ್ಗೆ ಕೂಡ ತಿಳಿಯುತ್ತಿಲ್ಲ. ನವೀನ್ ಸಹೋದ್ಯೋಗಿ ಅಷ್ಟೇ ಅಲ್ಲ, ಒಳ್ಳೆ ಫ್ರೆಂಡ್ ಕೂಡ. ನಕ್ಷತ್ರ ಅಂದರೆ ಎಷ್ಟು ಲವ್ ಮಾಡ್ತಾನೆ. ಕುಮಾರ್ ಮಾತ್ರ ಯಾಕೆ, ಇಡೀ ಜ್ಞಾನಭಾರತಿ ಆಸ್ಪತ್ರೆಯ ಸಿಬ್ಬಂದಿಗೆ ಗೊತ್ತು. ಪ್ರಜ್ಞೆ ಬಂದ ಮೇಲೆ ನಕ್ಷತ್ರಳನ್ನ ಕೇಳಿದರೆ ಏನೆಂದು ಹೇಳುವುದು? ಅಟೆಂಡರ್ಸ್ಗೆ ರೋಗಿಯ ಸ್ಥಿತಿ ಸೀರಿಯಸ್ ಕಂಡೀಷನ್ನಲ್ಲಿ ಇರಲಿ, ಕೊನೆಗೆ ಸಾವಾಗಿದ್ದರೂ ಕೂಡ ನೇರವಾಗಿ ಹೇಳುವವರು ಕೂಡ ನವೀನ್ ಪ್ರೀತಿಯ ಪರಿಗೆ ಹೆದರಿದ್ದರು ವಿಷಯ ತಿಳಿಸಲು. ನನ್ನ ನಕ್ಷತ್ರಂಗೆ ಏನಾಗಿದೆ ಹೇಳಿ ಡಾಕ್ಟರ್? ಸತಿ ಹಿಂದೆ ನಿಂತಿದ್ದ ವಿಶ್ವನಾಥರು. ಅಂದರೆ ನನ್ನ ಮಗಳನ್ನು ಹೊಟ್ಟೆ ನೋವು ಬಂದು ಸೇರಿಸಿಲ್ವಾ ಇಲ್ಲಿ? ನಡುಗುತ್ತಲೇ ಕೇಳಿದ್ದರು. ಡಾಕ್ಟರ್ ಕುಮಾರ್ ಇಲ್ಲವೆನ್ನುವಂತೆ ತಲೆಯಾಡಿಸಿದ್ರು. ಸರ್ ಕ್ಷಮಿಸಿ, ನೋವಲ್ಲಿರೋರಿಗೆ ನೋವು ಕೊಡೋದು ನಮ್ಮ ಉದ್ದೇಶ ಅಲ್ಲ. ಹಾಗಂತ ಸುಮ್ಮನೆ ಕೂತ್ರೆ ಸಮಯ ವ್ಯರ್ಥ ಆಗುತ್ತೆ. ನಕ್ಷತ್ರ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಆಕ್ಸಿಡೆಂಟ್ ಆದ ಶಾಕ್ಗೆ ಹೀಗಾಗಿರಬಹುದು. ಅವರೀಗ ಸಿಂಗಲ್ ಅಲ್ಲ, ಅವ್ರ ಹೊಟ್ಟೆಯಲ್ಲಿ 2 ಜೀವಗಳಿದ್ದಾವೆ. ಅವುಗಳ ಕಡೆನೂ ನಾವು ಗಮನ ಕೊಡಬೇಕು. ಆಲ್ರೆಡಿ 7 ತಿಂಗಳು ತುಂಬಿರೋದ್ರಿಂದ ಸೆಕ್ಷನ್ ಮಾಡಿ ಮಕ್ಕಳನ್ನು ತೆಗಿಯೋಣ. ICUನಲ್ಲಿಟ್ಟು ಮಕ್ಕಳನ್ನು ನೋಡ್ಕೋಬಹುದು. ಮಕ್ಕಳ ಜೀವಕ್ಕೇನೂ ತೊಂದರೆ ಇಲ್ಲ. ಪ್ರೆಗ್ನೆನ್ಸಿ ಇರೋರಿಗೆ ಸ್ವಲ್ಪ ಮುಂದುವರೆದು ಟ್ರೀಟ್ಮೆಂಟ್ ಕೊಡೋಕ್ಕೂ ಆಗಲ್ಲ. ಆಮೇಲೆ ನಕ್ಷತ್ರಂಗೆ ಫರ್ದರ್ ಟ್ರೀಟ್ಮೆಂಟ್ ಕೊಡೋಣ. ಆಪ್ರೇಷನ್ ಮಾಡೋಕ್ಕೆ ನವೀನ್ ಸೈನ್ ಬೇಕಿತ್ತು, ಬಟ್ ನೌ ಈ ಈಸ್ ಅನ್ಕಾನ್ಷಿಯಸ್. ಫ್ಯಾಮಿಲಿಲಿ ಯಾರಾದರೂ ಸೈನ್ ಮಾಡಿದ್ರೆ ನಾವು ಆಪ್ರೇಷನ್ ಮಾಡ್ತೀವಿ. ರೀನಾ ನಕ್ಷತ್ರಳ ಕಂಡೀಷನ್ ವಿವರಿಸಿದರು. ವಿಶ್ವನಾಥರು ಎದೆ ಹಿಡಿದುಕೊಂಡು ಕುಸಿದು ಕುಳಿತರೆ ಪೂರ್ಣಿಮಾರ ದುಃಖದ ಕಟ್ಟೆ ಒಡೆದಿತ್ತು. ಮಗಳು ಇಷ್ಟು ತಿಂಗಳು ಹೊತ್ತಿರುವ ಕಂದಮ್ಮಗಳ ಕಾಳಜಿಯನ್ನು ಮಾಡಬೇಕಲ್ಲ. ಬಾರದ ಧೈರ್ಯವನ್ನು ತಂದುಕೊಂಡು ಸೈನ್ ಮಾಡಿ ಮಗಳನ್ನು ಉಳಿಸಿಕೊಡಿ, ಕೈ ಮುಗಿದು ಕೇಳುತ್ತಲೇ ಕುಸಿದರು. ವಿಷಯ ತಿಳಿದ ಸ್ನೇಹ ಕೂಡ ತಂದೆ ತಾಯಿಯ ಜೊತೆ ಲಲಿತಾರನ್ನು ಕರೆದುಕೊಂಡು ಬಂದಿದ್ದಳು. ಯಾರನ್ನು ಸಮಾಧಾನ ಮಾಡುವುದು? ಎಲ್ಲರಿಗೂ ಸಮಾನ ದುಃಖ, ಸ್ಮಶಾನ ಮೌನ, ಮಡುಗಟ್ಟಿದ ಮೂಕ ರೋಧನೆ. ಆಸ್ಪತ್ರೆಯಲ್ಲಿದ್ದ ಬೇರೆಯವರಿಗೂ ತಿಳಿದು ಎಲ್ಲರೂ ಬಂದು ಸಮಾಧಾನ ಮಾಡುವವರೇ. ಊರು ಹೋಗು ಅನ್ನುತ್ತೆ, ಕಾಡ್ ಬಾ ಅನ್ನುತ್ತೆ. ಅಂಥ ವಯಸ್ಸು. ನನ್ನ ಪ್ರಾಣ ತಗೊಂಡಾದರೂ ನನ್ನ ಸೊಸೆ ಉಳಿಸ್ಕೊಡು ದೇವ್ರೇ.
ಗೌಡರು ಒಳಗೆ ಬೇಡಿಕೊಳ್ಳುತ್ತಿದ್ದರೆ, ನನ್ನ ಮಗಳು ಬೇಕು ಅಷ್ಟೇ. ನನಗೆ ನನ್ನ ಮಗಳು ಮೊಮ್ಮಕ್ಕಳು ಬರ್ತಾವೆ ಅಂತ ಎಷ್ಟೆಲ್ಲ ತಯಾರಿ ಮಾಡಿದ್ದೀನಿ ಗೊತ್ತಾ? ನಕ್ಷು ಮನೆಗೆ ಬಂದು 6 ತಿಂಗಳಾಯಿತು. ವಿಶ್ವನಾಥರ ಬುದ್ಧಿ ಏನೇನೋ ಬಡಬಡಾಯಿಸುತ್ತಿತ್ತು. ಮೊಮ್ಮಕ್ಕಳಿಗೆ ಬೇಕಾಗತ್ತೆ ಅಂತ ಬಟ್ಟೆಗಳನ್ನೆಲ್ಲ ತಂದೆ. ನಕ್ಷು ಮನೆ ಕರ್ಕೊಂಡು ಹೋಗಿ ಅಂತ ಅವತ್ತೇ ಹೇಳಿದ್ಲು. ನಾನೇ ಹಾಳಾದವಳು, ಶಾಸ್ತ್ರ ಅಂತ ಹೇಳ್ದೆ ತವರು ಮನೆಗೆ ಬರದೆ ಎಲ್ಲೋಗ್ತಾಳೆ? ಪೂರ್ಣಿಮಾ ತಮ್ಮಷ್ಟಕ್ಕೆ ತಾವೇ ಮಾತನಾಡ್ಕೊಳ್ತಿದ್ರು. ಇವತ್ತಿನಷ್ಟು ಖುಷಿಯಾಗಿ ಮದುವೆ ಆದಮೇಲೆ ಯಾವತ್ತೂ ಇರಲಿಲ್ಲ. ಈಗ ಅಳ್ಸೋಕಂತಾನೆ ಖುಷಿಯಾಗಿದ್ಲೇನೋ. ಶರದಿ ತುಟಿ ಬಿಚ್ಚಿದಳು. ಹೀಗೆ ಗಂಟೆಗಳು ಉರುಳಿದವು. ಸರ್, ಮತ್ತೊಮ್ಮೆ ನರ್ಸ್ ಬಂದಿದ್ದಳು. ಎಲ್ಲರ ಮುಖದಲ್ಲೂ ಏನಾಯಿತೋ ಎಂಬ ಆತಂಕ. ನವೀನ್ ಸರ್ಗೆ ಪ್ರಜ್ಞೆ ಬಂದಿದೆ. ನಕ್ಷತ್ರ ಎಲ್ಲಿ ಅಂತ ಗಲಾಟೆ ಮಾಡ್ತಿದ್ದಾರೆ. ICU ಒಳಗಡೆ ಎಲ್ರಿಗೂ ಎಂಟ್ರಿ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ನೋಡಿ ಸಮಾಧಾನ ಮಾಡ್ತೀರಾ? ಕೋರಿಕೆ ಇತ್ತು ಆಕೆಯಲ್ಲಿ. ನಕ್ಷತ್ರ ಇಲ್ಲದಿದ್ದರೆ ನವೀನನನ್ನು ಸಮಾಧಾನಿಸುವುದು ಯಾರಿಂದಲೂ ಆಗದ ಕೆಲಸ. ಅತ್ತಿಗೆ, ತಾರಾ, ನೀವೇ ಹೋಗಿ ಸದಾನಂದರು ಹೇಳಿದರು. ಇಲ್ಲ, ನನ್ನ ಕೈನಲ್ಲಿ ನಕ್ಷತ್ರ ಸ್ಥಿತಿನ ನವೀನ್ಗೆ ಹೇಳೋವಷ್ಟು ಧೈರ್ಯ ಇಲ್ಲ. ನಾನು ಹೋಗಲ್ಲ. ಸುಧಾ, ತಾರಾ ಒಟ್ಟಿಗೆ ಹೇಳಿದರು. ಅಣ್ಣ, ವಿಶ್ವನಾಥ್ ಅವರನ್ನಂತೂ ಕೇಳೋವಂತೆ ಇಲ್ಲ. ಮುಖ ನೋಡಿದ ಕೂಡಲೇ ಅವನು ಕೇಳುವುದು ನಕ್ಷತ್ರಳನ್ನೇ. ಹೇಗೆ ಹೇಳೋದು? ಮಗ ಕೇಳುವುದಕ್ಕೂ ಮುನ್ನವೇ ಎಲ್ಲ ಕೊಟ್ಟಿದ್ದೇವೆ. ಒಂದು ವೇಳೆ ನಕ್ಷತ್ರಳಿಗೇನಾದರೂ ಆದರೆ ಬದಲಿ ನಕ್ಷತ್ರಳನ್ನು ಕೊಡೋದಕ್ಕೆ ಸಾಧ್ಯನೇ? ನಾವಿರುವಷ್ಟು ನವೀನ್ ಇರಲಾರ ನಕ್ಷತ್ರಳಿಲ್ಲದೆ. ನಕ್ಷತ್ರ ಇಲ್ಲವಾದರೆ ನವೀನ್ ಕೂಡ ಇಲ್ಲವಾದಂತೆ. ಸದಾನಂದರು ಯೋಚಿಸುತ್ತಿದ್ದರು. ನಾನೇ ಹೋಗ್ತೀನಿ. ಸತಿ ಎದ್ದು ನಿಂತ ಕಣ್ಣೊರೆಸಿಕೊಂಡು. ಅಪ್ಪ, ಮೈಕೈ ಎಲ್ಲ ತಿರುಚಿ ಬಿಸಾಕಿದಷ್ಟು ನೋವಾಗ್ತಿದೆ. ಮೇಲೆ ಹೇಳೋಕ್ಕೂ ಆಗ್ತಿಲ್ಲ. ತಲೆ ಧಿಮ್ಮಂತಿದೆ ಕಣೋ. ಕೊರಗುತ್ತಲೇ ಹೇಳಿ, ಚುಕ್ಕಿ ಎಲ್ಲಿ ಅಂದ ನವೀನ್. ಲೇಡಿ ಸ್ಪೆಷಲ್ ವಾರ್ಡಲ್ಲಿದ್ದಾಳೆ. ಹೇಗಾಯ್ತಿದೆಲ್ಲ? ಹೇಗಿದೆಯಾ ಇವಾಗ ಎಂದು ಕೇಳಿದ ಸತಿ ಧ್ವನಿ ನೀರಸವಾಗಿತ್ತು. ಯಾವುದೋ ಲಾರಿ ಸಂಜೆ ಇನ್ನೂ ಹೆಡ್ಲೈಟ್ ಹಾಕ್ಕೊಂಡು ಡಿಮ್ ಆ್ಯಂಡ್ ಡಿಪ್ ಕೂಡ ಕೊಡ್ತಿಲ್ಲ. ಬ್ರೇಕ್ ಫೇಲ್ ಆಗಿತ್ತೋ ಡ್ರೈವರ್ ಕುಡ್ದಿದ್ನೋ ಗೊತ್ತಿಲ್ಲ. ರೋಡ್ ಅಗಲಕ್ಕೂ ಬರ್ತಿದ್ದ. ಲಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಗಾಡಿ ಕಂಟ್ರೋಲ್ ತಪ್ಪಿತು. ಕಾರ್ ಹೇಗಿದೆ? ಚುಕ್ಕಿ ಹೇಗಿದ್ದಾಳೆ ಎಂದ ನವೀನ್. ಏನಾದರೂ ಕುಡಿತೀಯಾ? ಗಂಟ್ಲೇನಾದರೂ ಉಣುಕ್ತಿದ್ಯಾ? ಮಾತು ಮರೆಸುವ ಯತ್ನ ಸತಿಯದು. ಆ ಸ್ಟ್ರೆಚ್ಚರ್ ತಗೊಂಡು ಮಲಗಿಸು. ನನ್ನ ಚುಕ್ಕಿ ಇರೋ ವಾರ್ಡ್ಗೆ ಕರ್ಕೊಂಡು ಹೋಗು. ಮೊದಲೇ ಕ್ಯಾರಿಯಿಂಗ್. ಅವಳಿಗೆ ನಾನು ಪಕ್ಕದಲ್ಲಿಲ್ಲ ಅಂದರೆ ತುಂಬ ಹೆದರ್ತಾಳೆ. ಸ್ಕ್ಯಾನಿಂಗ್ ಕೂಡ ನಾನು ಜೊತೆಲಿದ್ರೆ ಮಾಡಿಸ್ಕೊಳ್ಳೋದು. ಬಿಡದ ಹಠ ನವೀನನದ್ದು. ನೀನು ಓಡಾಡೋ ಆಕೆ ಆಗಲ್ವಂತೆ, ರೆಸ್ಟ್ ಮಾಡಬೇಕಂತೆ. ಕುಮಾರ್ ಹೇಳಿದರು. ಮಲಗು, ಆಮೇಲೆ ನೋಡುವಂತೆ. ಸಮಾಧಾನಿಸುವ ಯತ್ನ ಸತಿಯದು. ನಿಂಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಚುಕ್ಕಿ ನೋಡಬೇಕು, ಕರ್ಕೊಂಡು ಹೋಗು. ಬ್ರದರ್, ಬನ್ನಿ ಇಲ್ಲಿ ಸ್ಟ್ರೆಚರ್ ರೆಡಿ ಮಾಡಿ, ಕೂಗಿದ ನವೀನ್ ಕೋಪದಿಂದ. ನವಿ, ಅದು ಮಲ್ಕೊಳ್ಳೋ ಸುಮ್ಮನೆ. ನೀನೀಗ ಡಾಕ್ಟರ್ ಅಲ್ಲ, ಓನ್ಲಿ ಪೇಷಂಟ್ ಅಷ್ಟೇ. ICUಲಿ ಜಾಸ್ತಿ ಟೈಮ್ ಇರಬಾರ್ದಂತೆ. ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಅಲ್ಲಿಯೇ ಇದ್ದರೆ ಮತ್ತೇನು ಸಬೂಬು ಹೇಳುವುದು ತಿಳಿಯದೆ ಹೊರಬಂದ ಸತಿ. ಕುಮಾರ್, ಒಂದು ಹೆಲ್ಪ್ ಮಾಡದೆ ವಿಧಿಯಿಲ್ಲ. ನವೀನ್ಗೆ ನಿದ್ದೆ ಬರೋ ಹಾಗೆ ಇಂಜೆಕ್ಷನ್ ಕೊಟ್ಬಿಡಿ. ಸತಿ ಗೋಗರೆದಿದ್ದ. ನಕ್ಷತ್ರ ಬಗ್ಗೆ ಯಾವೊಂದು ತೀರ್ಮಾನಕ್ಕೂ ಬರೋಕ್ಕಾಗ್ತಿಲ್ಲ ಎಂದು ಆಲೋಚಿಸಿ ಡಾಕ್ಟರ್ ಕುಮಾರ್ ಒಪ್ಪಿಕೊಂಡು ಇಂಜೆಕ್ಷನ್ ಕೊಡಲು ಹೋದರೆ, ಯಾವ ಇಂಜೆಕ್ಷನ್ ಕೊಡ್ತಿರೋದು? ಏನಕ್ಕೆ? ನನ್ನ ರಿಪೋರ್ಟ್ಸಲ್ಲಿ ನಕ್ಷತ್ರ ಕೇಸ್ ಫೈಲ್ ತಂದು ಕೊಡಿ. ಇಲ್ಲೇ ಸ್ಟಡಿ ಮಾಡಿ ಮೆಡಿಸಿನ್ ಸಜೆಸ್ಟ್ ಮಾಡ್ತೀನಿ. ನವೀನ್ ಮಲಗಿಯೇ ಆರ್ಡರ್ ಮಾಡಿದ್ದ. ನವೀನ್, ಯು ಶುಡ್ ಟೇಕ್ ರೆಸ್ಟ್. ಪ್ಲೀಸ್ ಕೋಆಪರೇಟ್. ವಿನಂತಿಸುವ ಧ್ವನಿಯಲ್ಲಿ ಕುಮಾರ್ ಹೇಳಿದರೆ, ನಕ್ಷತ್ರ ಫೈಲ್ ಕೊಡು ಮೊದಲು, ಆಮೇಲೆ ಇಂಜೆಕ್ಷನ್, ಖಡಾಖಂಡಿತವಾಗಿ ಹೇಳಿದ ನವೀನ್. ಡಾಕ್ಟರ್ ರೀನಾ ಹತ್ರ ಇದೆ. ಸಿಸ್ಟರ್ಗೆ ಹೇಳ್ತೀನಿ ತರೋಕೆ. ಇಂಜೆಕ್ಷನ್ ತಗೋ ಮೊದಲು. ಜೆಲ್ಕೋ ಸೆಟ್ ಓಪನ್ ಮಾಡಿ ಇಂಜೆಕ್ಷನ್ ಕೊಟ್ಟು ಫೈಲ್ ತರ್ತೀನಿ, ಮಲಗಿರು ಎಂದು ಬೆವರೊರೆಸಿಕೊಳ್ಳುತ್ತಾ ಹೊರಬಂದರು ಡಾಕ್ಟರ್ ಕುಮಾರ್. ಹೊರಗಡೆಯೇ ಕಾದಿದ್ದ ಸತಿ ಕೊಟ್ಟೆ ಎನ್ನುವಂತೆ ಸನ್ನೆ ಮಾಡಿದರು ಡಾಕ್ಟರ್ ಕುಮಾರ್. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ದಾರೆ. ಮುಖ ನೋಡೋದಿದ್ರೆ ನೋಡಿ. ನಕ್ಷತ್ರಳ ಮೈಮೇಲಿದ್ದ ಒಡವೆಗಳನ್ನೆಲ್ಲ ಬಟ್ಟೆಯೊಂದರಲ್ಲಿ ಸುತ್ತಿ ಕೊಡುತ್ತಾ, ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂದರು ಸಿಸ್ಟರ್. ಯಾರೂ ಪಡೆದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರಿಬ್ಬರ ಹೊರತಾಗಿ ಮತ್ತೇನೂ ಬೇಕಿರಲಿಲ್ಲ. ಸ್ನೇಹಾಳೆ ತೆಗೆದುಕೊಂಡು ಸರಿ ಇದೆ ಅಂದ್ಲು. ಹಸಿರು ಬಣ್ಣದ ಓಟೀರು ಡ್ರೆಸ್ನಲ್ಲಿ ತನ್ನವರ ಕಣ್ಣೀರು ಕೇಳಿಸದೆ ಕಿವುಡಾಗಿ ಮಲಗಿದ್ದಳು. ಪ್ರಪಂಚದ ಪರಿವೇ ಇಲ್ಲದೆ. ತಲೆಗೆ ಬ್ಯಾಂಡೇಜ್ ಸುತ್ತಿದ್ದರು. ಯಾರೂ ಮುಟ್ಬೇಡಿ, ದೂರದಲ್ಲೇ ನಿಂತು ನೋಡಿ, ನರ್ಸ್ ಹೇಳಿದರು. ವಿಶ್ವನಾಥರು ಮಾತ್ರ ಬಳಿ ಹೋಗಿ ಅಳುತ್ತಲೇ ಕಿವಿಯಲ್ಲಿ ಮೃತ್ಯುಂಜಯ ಶ್ಲೋಕವನ್ನು ಹೇಳಿ, ಸಾವನ್ನೇ ಗೆದ್ದು ಬಾ ಮಗಳೇ ಎಂದು ಆಶೀರ್ವದಿಸಿ, ಯಾರೂ ಅಳಬೇಡಿ, ನಕ್ಷುಗೇನೂ ಆಗಲ್ಲ, ಏನೂ ಆಗಲ್ಲ ಅಂದರು. ಆಪರೇಷನ್ ಥಿಯೇಟರ್ನ ಕಾರಿಡಾರಲ್ಲಿ ಎಲ್ಲರೂ ಸಾಲಾಗಿ ಕುಳಿತರೆ ನವೀನ್ಗೆ ಜೋರು ನಿದ್ರೆ. ಹೇಗಿದ್ದಾನೆ ನವಿ? ಸದಾನಂದರು ಸತಿಯನ್ನು ಕೇಳಿದರು. ನಡೆದುದೆಲ್ಲವನ್ನು ವಿವರಿಸಿ ನಕ್ಷತ್ರಳ ಜೀವಕ್ಕೆ ಏನೂ ತೊಂದರೆಯಾಗದಿರಲಿ ಎಂದು ಬೇಡಿಕೊಳ್ಳುತ್ತಾ ಕುಳಿತರು. 2.5 ಗಂಟೆಗಳ ನಂತರ ಡಾಕ್ಟರ್ ರೀನಾ ಸರ್ಜನ್ ಜೊತೆ ಹೊರಬಂದು, 2 ಮಕ್ಕಳು ಆರೋಗ್ಯವಾಗಿದ್ದಾವೆ. ನಕ್ಷತ್ರ ರೆಸ್ಪಾಂಡ್ ಮಾಡ್ತಾ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿತ್ತು. ನವ್ ಇಟ್ಸ್ ಫೈನ್. ICUನಲ್ಲಿ ಇಟ್ಟಿದ್ದೀವಿ. ಒಬ್ಬೊಬ್ಬರಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅಂದರು.
ಡಾಕ್ಟರ್ ನಕ್ಷತ್ರ ಮುಂದೆ ಕೇಳಲು ಭಯ ಎಲ್ಲರಿಗೂ. CT ಸ್ಕ್ಯಾನಿಂಗ್ನಲ್ಲಿ ನೋಡಿದಾಗ ತುಂಬ ದೊಡ್ಡದಾಗೇನು ಏಟ್ ಬಿದ್ದಿಲ್ಲ ಅಂತ ಗೊತ್ತಾಯಿತು. ಬಟ್ ತುಂಬ ಹೆದರಿ ಶಾಕ್ ಆಗಿದ್ದಾಳೆ. ನ್ಯೂರಾಲಜಿಸ್ಟ್ ಕೂಡ ಚೆಕ್ ಮಾಡಿದ್ದಾರೆ. ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಪಲ್ಸ್ ರೇಟ್ BP ಲೋ ಇದೆ. ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನೋಡೋಣ. ಯಾವುದೇ ಆಶ್ವಾಸನೆಯನ್ನು ಕೊಡದೆ ಮುನ್ನಡೆದರು ರೀನಾ. ICU ಕಿಟ್ ಧರಿಸಿಕೊಂಡು ಒಬ್ಬೊಬ್ಬರಾಗಿಯೇ ಒಳ ಹೋಗಿ ಮಕ್ಕಳಿಬ್ಬರನ್ನು ನೋಡಿ ಬಂದರೆ ನಕ್ಷು ಹುಟ್ಟಿದಾಗ ಹೀಗೇ ಇದ್ದಿದ್ದು. ಪೂರ್ಣಿಮಾ, ವಿಶ್ವನಾಥ್ ಬಿಕ್ಕಳಿಸಿ ಅಳಲು ಶುರು ಮಾಡಿದ್ದರು. ಹೆತ್ತ ಕರುಳಿಗೆ ಕೊಳ್ಳಿ ಇಟ್ಟ ದೇವರನ್ನು ಕ್ಷಮಿಸುವವರ್ಯಾರು? ಗೌಡರು ಬಹುವಾಗಿ ಬಯಸುತ್ತಿದ್ದಂತೆ ಮನೆಯಲ್ಲಿ ಎರಡೆರಡು ಹೆಣ್ಣು ಮಕ್ಕಳ ಜನನವಾಗಿದ್ದರೂ ಯಾರಿಗೂ ಸಂತೋಷವಿಲ್ಲ. ಎಲ್ಲರ ಸಂತೋಷವು ಸ್ಪಂದಿಸದ ನಕ್ಷತ್ರಳ ಮೆದುಳಿನಂತೆ ನಿಷ್ಕ್ರಿಯವಾಗಿ ಹೃದಯ ಬಡಿತ ಕ್ಷೀಣವಾಗುತ್ತಿತ್ತು. ರಾತ್ರಿ ಕಳೆದು ಬೆಳಕು ಹರಿದಿತ್ತು. ಎಲ್ಲರ ಮುಖದಲ್ಲೂ ಗಾಢಾಂಧಕಾರ ಕವಿದಿತ್ತು. ರಾತ್ರಿಯೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡಂತೆ ಕಾದರೂ ನಕ್ಷತ್ರಳಿಗೆ ಪ್ರಜ್ಞೆ ಬಂದಿರಲಿಲ್ಲ. ನಿರೀಕ್ಷೆಗಳೇ ಇಲ್ಲದ ಬೆಳಗು. ಇಂತಹದ್ದೊಂದು ಮುಂಜಾವಿನ ನಿರೀಕ್ಷೆಯನ್ನು ಯಾರೂ ಮಾಡಿರಲಿಲ್ಲ. ಇಂಜೆಕ್ಷನ್ ಪ್ರಭಾವ ಕಡಿಮೆ ಆದಂತೆ ನವೀನ್ಗೆ ಎಚ್ಚರವಾಗಿತ್ತು. ಪಕ್ಕದಲ್ಲಿ ಕೈ ಸರಿಸಿ ನೋಡಿದರೆ ನಕ್ಷತ್ರಳಿಲ್ಲ. ಕಣ್ಬಿಟ್ಟು ನೋಡಿದರೆ ಹಾಸ್ಪಿಟಲ್ನಲ್ಲಿ ಇರುವುದು ಅರಿವಾಗಿತ್ತು. ರೂಮ್ನಲ್ಲಿ ಯಾರಿಲ್ಲ. ಏಳಲು ಹೋದರೆ ಏಳಲಾಗುತ್ತಿಲ್ಲ. ಆಗಲೇ ರೂಮ್ನ ಹೊರಗಡೆ ನರ್ಸ್ ಇಬ್ಬರು ಆಡುತ್ತಿದ್ದ ಮಾತುಗಳು ಕೇಳಿಸಿದ್ದು. ಬಹುಶಃ ಶಿಫ್ಟ್ ಚೇಂಜ್ ಆಗುವಾಗ ನೈಟ್ ಶಿಫ್ಟ್ ನರ್ಸ್ ಹ್ಯಾಂಡ್ ಓವರ್ ಕೊಡುತ್ತಿದ್ದಳೇನೋ. ವೈಫ್ ನೋಡಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು ನವೀನ್ ಸರ್. ಅದಕ್ಕೆ ಕುಮಾರ್ ಸರ್ ಸ್ಲೀಪಿಂಗ್ ಇಂಜೆಕ್ಷನ್ ಕೊಟ್ಟಿದ್ರು. ಸರ್ ಈಸ್ ಆಲ್ ರೈಟ್, ನೈಟ್ ಶಿಫ್ಟ್ ನರ್ಸ್ ಹೇಳಿದಳು. ಅವ್ರ ವೈಫ್ ಹೇಗಿದ್ದಾರೆ ಈಗ? ಕಾನ್ಷಿಯಸ್ ಬಂತಾ? ಮತ್ತೊಬ್ಬಳು ನರ್ಸ್ ಕೇಳಿದಳು. ಇಲ್ಲ, ಕಾನ್ಷಿಯಸ್ ಬಂದಿಲ್ಲ ಇನ್ನು. ಕುಮಾರ್ ಸರ್ ಹೇಳೋವರೆಗೂ ನವೀನ್ ಸರ್ಗೆ ಏನೂ ಗೊತ್ತಾಗೋ ಹಾಗಿಲ್ಲ. ಕೇಳಿದ್ರೆ ಸ್ಪೆಷಲ್ ವಾರ್ಡರ್ ಇದ್ದಾರೆ ಅನ್ನೋ ಅಷ್ಟೇ. ನಾನಿನ್ನು ಹೊರಟಿದ್ದಳು ಆಕೆ. ಎದೆಯೊಳಗೆ ಒಮ್ಮೆ ಸಾವಿರ ಅಪಘಾತವಾದಂತೆ. ಚುಕ್ಕಿ ಅನ್ಕಾನ್ಷಿಯಸ್ಸಾ? ಏನಾಗಿದೆ ಅವಳಿಗೆ? ಜಾಸ್ತಿ ಏನಾದರೂ ಏಟಾಗಿದ್ಯಾ? ನವೀನ್ ಯೋಚಿಸುತ್ತಿರುವಾಗಲೇ ನರ್ಸ್ ಒಳಬಂದು ಗುಡ್ ಮಾರ್ನಿಂಗ್ ಸರ್ ಅಂದಳು. ನಮ್ಮ ಫ್ಯಾಮಿಲಿಯವರು ಯಾರಾದರೂ ಕರೀರಿ ಸಿಸ್ಟರ್ ಸ್ವಲ್ಪ. ನವೀನ್ ಧ್ವನಿ ನಡುಗುತ್ತಿತ್ತು. ನರ್ಸ್ ಬಂದು ಕರೆದಳು. ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಆಗಿದ್ದಾಗಲಿ ಹೇಳ್ಬಿಡಿ. ಸೋತವರಂತೆ ಕೈ ಚೆಲ್ಲಿದರು ಗೌಡರು. ಯಾವ ಜನ್ಮದ ಪಾಪಕ್ಕೋ ಈಗ ಅನುಭವಿಸ್ತಾ ಇದ್ದೀನಿ. ನಿಟ್ಟುಸಿರೊಂದನ್ನು ಹೊರಹಾಕಿದರು ಗೌಡರು. ಬೆಕ್ಕಿಗೆ ಗಂಟೆ ಕಟ್ಟುವವರ್ಯಾರು ಎನ್ನುವಂತೆ ನವೀನ್ಗೆ ಹೇಳುವವರ್ಯಾರು ಎಂಬ ಯೋಚನೆ. ಯತಿ, ನೀನೇ ಹೋಗೋ, ಸತಿ ಹೇಳಿದ. ಬಾರೋ ಯತಿ, ನಾನು ಬರ್ತೀನಿ. ಅತ್ತಿಗೆ ತಾರಾ, ಯಾರಾದರೂ ಬರ್ತೀರಾ ಅಂದರು ಸದಾನಂದರು. ಇಲ್ಲವೆಂದು ತಲೆಯಾಡಿಸಿದರು ಇಬ್ಬರು. ಇವರಿಗಾಗಿಯೇ ಕಾದಿದ್ದ ನವೀನ್ ಮುಖ ನೋಡುತ್ತಲೇ ಚುಕ್ಕಿ ಎಲ್ಲಿ ಅಂದ. ನವಿ, ಹೇಗಿದ್ಯಾ? ಕೈ ಏನೋ ಊದಿದೆ ಸ್ವಲ್ಪ ಅಂದ್ರು. ಕಾಫಿ ಏನಾದರೂ ಬೇಕಾ? ಸದಾನಂದರು ಮನದ ನೋವನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಾ ಕೇಳಿದರು. ಚುಕ್ಕಿ ಹೇಗಿದ್ದಾಳೆ? ಮತ್ತದೇ ಪ್ರಶ್ನೆ ಅವನಿಂದ. ಆಪರೇಷನ್ ಮಾಡಿದ್ರು. ನವಿ, ಹೆಣ್ಮಕ್ಳಿಲ್ಲ ಅಂತಿದ್ವಲ್ಲ, ನೋಡು ಸೊಸೆ ಎರಡೆರಡು ಹೆಣ್ಮಕ್ಳನ್ನ ಕೊಟ್ಬಿಟ್ಲು. ಎರಡೂ ಹೆಣ್ಮಕ್ಳೇ ಕಣೋ. ಮಾತು ಮರೆಸುವ ಯತ್ನ. ಇನ್ನೂ 9 ಮಂತ್ಸ್ ಆಗಿರಲಿಲ್ಲ. ಸೆಕ್ಷನ್ ಮಾಡಿದ್ರಾ? ಚುಕ್ಕಿ ಹೇಗಿದ್ದಾಳೆ? ಕರ್ಕೊಂಡು ಹೋಗಿ ನನ್ನ ಮೊದಲು. ಆಜ್ಞೆ ಇತ್ತು ನವೀನ್ ಧ್ವನಿಯಲ್ಲಿ. ಮಕ್ಕಳು ಎಷ್ಟು ಮುದ್ದಾಗಿದೆ ಗೊತ್ತೇನೋ. ಸೇಮ್ ನಕ್ಷತ್ರ ಹಾಗೇನೆ ಅಂತ ವಿಶ್ವ ಅವ್ರು ಹೇಳ್ತಿದ್ರು. ನಕ್ಷತ್ರ ಕೂಡ ಹೀಗೆ ಇದ್ದಿದ್ದಂತೆ. ವ್ಯರ್ಥ ಪ್ರಯತ್ನವೆಂದು ತಿಳಿದಿದ್ದರೂ ಹೇಳಿದರು ಸದಾನಂದರು. ಚಿಕ್ಕಪ್ಪ, ನಾನು ಕೇಳಿದ್ಬಿಟ್ಟು ಇನ್ನೆಲ್ಲ ಹೇಳ್ತಿದ್ದೀರಾ. ಚುಕ್ಕಿ ಹೇಗಿದ್ದಾಳೆ? ಕರ್ಕೊಂಡು ಹೋಗಿ ನನ್ನ ಅವಳತ್ರ ಅಬ್ಬರಿಸಿದ್ದ ನವೀನ್ ಕೋಪದಿಂದ. ಏನು ಗೊತ್ತಾ ನವಿ, ಆಕ್ಸಿಡೆಂಟ್ ಆಗುವಾಗ ನಕ್ಷತ್ರ ತುಂಬ ಗಾಬರಿಯಾಗಿ ಭಯ ಬಿದ್ದು ತುಂಬ ಹೆದರಿದಾಳೆ. ಹೆಚ್ಚೇನೂ ಏಟಾಗಿಲ್ಲ. ಮಕ್ಕಳು ಆರೋಗ್ಯವಾಗಿದ್ದಾರೆ. ಗಾಬರಿ ಪಡೋ ಅಂಥದ್ದೇನಿಲ್ಲ. ಪ್ರಜ್ಞೆ ಬಂದಿಲ್ಲ ಅಷ್ಟೇ. ಟ್ರೀಟ್ಮೆಂಟಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಬೇಗ ಪ್ರಜ್ಞೆ ಬಂದ್ಬಿಡುತ್ತೆ. ಡಿಸ್ಟರ್ಬ್ ಆಗಬಾರ್ದು ಅಂತ ICUನಲ್ಲಿಟ್ಟಿದ್ದಾರೆ ಅಷ್ಟೇ. ಎಷ್ಟೇ ತಡೆದುಕೊಂಡರೂ ಕಣ್ಣೀರು ಕಟ್ಟಪ್ಪಣೆ ಮೀರಿ ಹರಿದಿತ್ತು ಯತಿಗೆ. ನಾನು ಚುಕ್ಕಿನ ನೋಡಬೇಕು, ಕರ್ಕೊಂಡು ಹೋಗಿ ಅಷ್ಟೇ. ನನ್ನ ಚುಕ್ಕಿ ನಿನ್ನೆ ಸಂಜೆಯಿಂದ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಹೀಗೆ ಹೇಳ್ತಿದ್ದೀರಾ? ಅಣ್ಣನೇನೋ ನೀನು, ಎಷ್ಟು ಸುಲಭವಾಗಿ ಏನೂ ಆಗಿಲ್ಲ ಅಷ್ಟೇ ಅಂತಿದ್ದೀಯಾ? ಛೇ, ನಿಮ್ಗೆ ಯಾರಿಗೂ ಅವಳ ಮೇಲೆ ಕಾಳಜಿ ಇಲ್ಲ. ಅವಳಲ್ಲಿ ಹಾಗೆ ಮಲ್ಕೊಂಡ್ರೆ ನಾನಿಲ್ಲಿ ಹೇಗಿರಲಿ? ಅವಳಿಗೆ ಗೊತ್ತಿಲ್ವಾ ಅವಳಿಲ್ಲ ಪಕ್ಕದಲ್ಲಿ ಅಂದರೆ ನಂಗೆ ನಿದ್ದೆ ಬರಲ್ಲ ಅಂತ? ನಂಗೆ ಭಯ ಆಗುತ್ತೆ. ನವಿ, OT ರೂಮ್ಗೆ ನೀನು ಬರಬೇಕು ನನ್ನ ಜೊತೆ. ನನ್ನ ಕೈ ಹಿಡ್ಕೊಂಡೇ ಇರಬೇಕು ಅಂತ ಹೇಳ್ತಿದ್ಲು. ಅದು ಹೇಗೆ ನಾನಿಲ್ಲದೆ ಒಬ್ಬಳೇ ಅಷ್ಟು ಧೈರ್ಯವಾಗಿ OTಗೆ ಹೋದ್ಲು? ಕೇಳಬೇಕು ನಾನು ಅವಳನ್ನು. ನವೀನ್ ಮಾತನಾಡುತ್ತಿದ್ದರೆ ಅವನ ವರ್ತನೆ ವಿಚಿತ್ರವಾಗಿ ಸದಾನಂದರಿಗೆ ಗಾಬರಿಯಾಗಿತ್ತು. ಜೀವಶವದಂತೆ ಮಲಗಿರುವ ನಕ್ಷತ್ರಳನ್ನು ನೋಡಿದರೆ ನವೀನ್ ಬದುಕುಳಿಯಲಾರ. ಯಾಕೋ ಬಡಿದ ಶಕುನ ಅಪಶಕುನವನ್ನೇ ಸೂಚಿಸಿತು. ಭಗವಂತನ ಮೇಲೆ ಭಾರ ಹಾಕಿ ವೀಲ್ಚೇರ್ ಮೇಲೆ ಕೂರಿಸಿಕೊಂಡು ನಕ್ಷತ್ರಳಿದ್ದ ICU ರೂಮ್ಗೆ ಕರೆದುಕೊಂಡು ಹೋದರೆ ಉಳಿದವರೆಲ್ಲ ಮುಂದೇನಾಗುವುದು? ಶಿವನಿಚ್ಛೆ ಏನಿದೆಯೋ ತಿಳಿಯದೆ ಸೋತ ಕಾಲುಗಳನ್ನು ಬಲವಂತವಾಗಿ ಎಳೆದುಕೊಂಡು ಹಿಂಬಾಲಿಸಿದರು.
ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.